Hello Karnataka, welcome to the new video. UGC 2024 ಇಂಜಿನಿಯರಿಂಗು AGBSC ಫಾರ್ಮಸಿ ಇವರೆಲ್ಲ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ರು. ಮಾರ್ಕ್ಸ್ ಶೀಟ್ ಅಲಾಟ್ಮೆಂಟ್ ಬರುತ್ತೆ ಅಂತ ಎರಡೆರಡು ರೌಂಡ್ ಮಾರ್ಕ್ ಮಾಡ್ತೀವಿ ಹಾಗೆ ಹೀಗೆ ಅಂತ ನೋಟಿಫಿಕೇಶನ್ ಮೇಲೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಬಟ್ 7ನೇ ತಾರೀಕು 2 ಗಂಟೆ ಆದಮೇಲೆ ಅಂತ ಹೇಳಿಬಿಟ್ಟು ಏನು ಸುದ್ದಿ ಏನೂ ಇರಲಿಲ್ಲ. KA ಶುಡ್ ಹ್ಯಾವ್ ಮಿನಿಮಮ್ ಕರ್ಟೆಸಿ. ಅವ್ರ ಕೈಲಿ ರಿಸಲ್ಟ್ ಅನೌನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ, ಪರವಾಗಿಲ್ಲ, ಅಟ್ಲೀಸ್ಟ್ ಅಪ್ಡೇಟ್ ಕೊಡಬೇಕು. ಈಗ ಆಗೋದಿಲ್ಲ, ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ, ರೀಸನು ನಮಗೇನು ಹೇಳಿಬಿಡಿ, ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್, ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ಸೊ ಇಂಥ ದಿನ ಕೊಡೋಕ್ಕಾಗ್ತಿಲ್ಲ, ಇಂಥ ದಿನ ಕೊಡ್ತೀವಿ ಅಂತ ಹೇಳಿ ಜನ ಏನು ಬಂದಲ್ಲೇನು ಸ್ಟ್ರೈಕ್ ಮಾಡೋದಿಲ್ಲ. ಪಾಪ ಅವ್ರು ಹಗಲು ರಾತ್ರಿ 1 ಗಂಟೆಲಿ 2 ಗಂಟೆಲಿ ಎದ್ದು ನಿಮ್ಮ KA ವೆಬ್ಸೈಟ್ ಓಪನ್ ಮಾಡ್ತಿದ್ರು. ಮಿನಿಮಮ್ ಕರ್ಟೆಸಿ. ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದು ಇದು ಅಂತ ಏನೇನೋ ಮಾತಾಡ್ತಾರೆ. ಅಟ್ಲೀಸ್ಟ್ ಅಷ್ಟು ಗೊತ್ತಾಗೋದು ಬಿಡುವ. ಈ ಥರ ಕಷ್ಟ ಆಗುತ್ತೆ, ಹೇಳೋಣ ಅಂತ ಜನ ಸುಮ್ಮನೆ ಬೇರೆ ಯೂಟ್ಯೂಬರ್ಸು ಇಷ್ಟೊತ್ತು ರಿಸಲ್ಟ್ ಬಂತು, ಹಾಗೆ ಬಂತು, ಹೀಗೆ ಬಂತು ಅಂತ ಊಹಾಪೋಹದ ವೀಡಿಯೋಸ್ ಎಲ್ಲ ಮಾಡಿಬಿಡ್ತಿದ್ರು. ಅಥೆಂಟಿಕ್ ಆಗಿ KA ಅವರು ಈ ಥರ ಒಂದು ನೋಟಿಸ್ ರಿಲೀಸ್ ಮಾಡಬೇಕು. ಈಗ ರಿಲೀಸ್ ಮಾಡಿದ್ದಾರೆ ನೋಡಿ, UGC 2024 ಮಾರ್ಕ್ಸ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವಿಲ್ ಬಿ ಅನೌನ್ಸ್ಡ್ ಬೈ 6 PM ಆನ್ 10/8/2024. 10ನೇ ತಾರೀಕು ಬೈ 6 PM. ಸದ್ಯಕ್ಕೆ ಬುದ್ಧಿವಂತರ ಥರ ಆಫ್ಟರ್ ಅಂತ ಹಾಕಿಲ್ಲ. ಆಫ್ಟರ್ ಅಂದರೆ ಮತ್ತೆ ಯಾವಾಗ ಬೇಕಾದರೂ ಆಗ್ಬೋದು. ಆಫ್ಟರ್ ಅಂದರೆ ಮುಂದೆ ಇನ್ಫೈನೈಟ್ ಲೂಪ್ ಹೋದಂಗೆ ಹೋಗುತ್ತೆ ಅದು. ಸೊ ಬೈ 6 PM. ಸೊ 6 ಗಂಟೆ ಅಷ್ಟರಲ್ಲಿ ಇವರು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಜನ ಅಟ್ಲೀಸ್ಟ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ರಾತ್ರಿ ಹೊತ್ತು. ಇಲ್ಲಾಂದರೆ ಇವರು ರಾತ್ರಿ, ಯಾಕೆಂದರೆ ಇವತ್ತೆಲ್ಲ ನಡೆಯೋದೆಲ್ಲ ಹಂಗಾಮ ರಾತ್ರಿ ಮಿಡ್ ನೈಟಲ್ಲೇ ಕೊಡ್ತಾ ಇದ್ದಿದ್ದು. ಸೊ ಆಗ ಸರ್ವರ್ಗೆ ಜಾಸ್ತಿ ಲೋಡ್ ಬೀಳೋದಿಲ್ಲ ಅಂತ. ಹಗಲೊತ್ತಾದರೆ ಎಲ್ಲ ಅಟ್ ಎ ಟೈಮ್ ಅಟ್ಯಾಕ್ ಮಾಡ್ತಾರೆ. ಅವಾಗ ಯೂಶಲಿ 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆ ಟೈಮಲ್ಲಿ ಮಾತ್ರ ಇವ್ರು ರಿಲೀಸ್ ಮಾಡ್ತಿದ್ದಿದ್ದು. ಸೊ 7ನೇ ತಾರೀಕು ಆಯಿತು, 8 ಆಯಿತು, 9ನೇ ತಾರೀಕು ಆಯಿತು, ಈಗ 10ನೇ ತಾರೀಕು ಹೇಳ್ತಿದ್ದೀವಿ ಅಂತ ಅಟ್ಲೀಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಲ್ಲ. ಥ್ಯಾಂಕ್ ಯು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ದಟ್ಸ್ ಅಬೌಟ್ ದಿಸ್ ವಿಡಿಯೋ. ನೋಡೋಣ ಮಾರ್ಕ್ಸ್ ಶೀಟ್ ಅಲಾಟ್ಮೆಂಟ್ ನಾಳೆ 6 ಗಂಟೆಯಲ್ಲಿ ಬರುತ್ತೆ ಅಂತ. ನನ್ನ ಪ್ರಕಾರ ನಿಮ್ಮೆಲ್ರಿಗೂ ಶಾಕ್ ಆಗೋ ಥರನೇ ಸೀಟ್ ಅಲಾಟ್ಮೆಂಟ್ ನಡೆಯುತ್ತೆ. ಯಾಕೆಂದರೆ ಎಲ್ಲರೂ ಇದ್ದಾರೆ ಅಲ್ಲಿ. ಕಾಮೆಡ್ KA ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ನೀಟ್ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ನೀಟ್ ಲಾಂಗ್ ಟರ್ಮ್ ಹೋಗಿರೋರು ಸಹ ಇದ್ದಾರೆ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿರೋರು ಸಹ ಇದ್ದಾರೆ. ಹಾಗಾಗಿ ಎಲ್ಲರೂ ಸುಮ್ಮನೆ ಟ್ರೈ ಮಾಡ್ತಾರೆ, ನೋಡೋಣ ಎಲ್ಲಿ ಸಿಗುತ್ತೋ ನೋಡೋಣ ಅಂತ. ಹಾಗಾಗಿ ಎಲ್ಲರೂ ಇರೋದ್ರಿಂದ ನಿಮ್ಮ ಎಕ್ಸ್ಪೆಕ್ಟೆಡ್ ಕಾಲೇಜು ಬ್ರ್ಯಾಂಚು ಸಿಗದೇ ಇರಬಹುದು. ಮೆಂಟಲಿ ಪ್ರಿಪೇರ್ ಆಗಿ ಡಿಸಪಾಯಿಂಟ್ ಆಗಬೇಡಿ, ಫಿಲ್ಟರ್ ಆಗ್ತಾ ಹೋಗ್ತಾರೆ. ನನ್ನ ಸಜೆಷನ್ ಯಾವಾಗಲೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ. ಅದಕ್ಕೋಸ್ಕರ ಮೆಡಿಕಲೆಲ್ಲ ಏನು ಮಾಡ್ತಿದ್ದಾರೆ, ಕಾಷನ್ ಡೆಪಾಸಿಟ್ ಇಟ್ಬಿಡ್ತಿದ್ದಾರೆ. 1 ಲಕ್ಷ ಸೆಕೆಂಡ್ ರೌಂಡ್ ಹೋಗಬೇಕು ಅಂದರೆ ಸೀರಿಯಸ್ ಆಗಿರೋ ವಿದ್ಯಾರ್ಥಿಗಳು ಮಾತ್ರ ಹೋಗಲಿ ಅಂತ. ಇಲ್ಲಿ ಫಸ್ಟ್ ರೌಂಡಲ್ಲೂ ನಿಮ್ಗೆ ಯಾವುದೂ ಏನು ದುಡ್ಡು ತಗೊಳ್ಳಲ್ಲ, ಸೆಕೆಂಡ್ ರೌಂಡ್ಗೂ ಏನೂ ತಗೊಳ್ಳಲ್ಲ. ಸೆಕೆಂಡ್ ರೌಂಡ್ ಆದ ಮೇಲೆ ನೀವು ಫೀಸ್ ಕಟ್ಟಬೇಕಾಗುತ್ತೆ. ನೀವೇನಾದರೂ ಸೀಟು ಆಕ್ಸೆಪ್ಟ್ ಮಾಡಿದ್ರೆ, ಚಾಯ್ಸ್ 1 ಚಾಯ್ಸ್ 2 ಕೊಟ್ಟರೆ ಮಾತ್ರ ಫೀಸ್ ಕಟ್ಟಬೇಕಾಗುತ್ತೆ. ಚಾಯ್ಸ್ 3 ಕೊಟ್ಟರೆ ಅಲ್ಲೂ ಏನು ದುಡ್ಡು ಕಟ್ಟಷ್ಟಿಲ್ಲ ನೀವು. ಸೊ ಹಾಗಾಗಿ ಇದು ತುಂಬ ಆರಾಮಾಗಿದೆಯಲ್ಲ, ಹಾಗಾಗಿ ಇದು ಫಿಲ್ಟರ್ ಆಗೋದು ಸ್ವಲ್ಪ ಕಷ್ಟ. ಹಾಗಾಗಿ ಮಾರ್ಕ್ 1ಅಲ್ಲಿ ನಿಮಗೆ ಇಷ್ಟಪಟ್ಟಂಥ ಸೀಟ್ ಸಿಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಮಾರ್ಕ್ 2ಅಲ್ಲಿ ಸೀಟ್ ಸಿಗಲಿಲ್ಲ ಸರಿಯಾಗಿರೋದು ಅಂದರೂ ಬೇಜಾರು ಮಾಡ್ಕೋಬೇಡಿ. ರೌಂಡ್ 1ಅಲ್ಲಿ ಸಿಗಲಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಡಿ. ರೌಂಡ್ 2ಅಲ್ಲೂ ಸಿಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗುವ ಸಾಧ್ಯತೆಗಳು ಇರಬಹುದು. ಸೊ ಇದು ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.